ಯುವಕ ಮಿತ್ರರು ಇವತ್ತು ದೇಶಾದ್ಯಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಯಳಂದೂರು ಪಟ್ಟಣದಲ್ಲೂ ಕೂಡ ನಮ್ಮ 4ನೇ ವಾರ್ಡ್ ಗೌತಮ್ ಬಡಾವಣೆಯ ಎಲ್ಲಾ ಜನತೆ ಕೂಡ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮೆರವಣಿಗೆ ಮುಖಾಂತರ ನಾವು ಆಚರಿಸ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ನಮ್ಮ ಸೌಭಾಗ್ಯ ಜಯಂತಿಯನ್ನು ಆಚರಿಸಿ ನಾವೆಲ್ಲ ಸಂತೋಷದಿಂದ ಹಬ್ಬದ ರೀತಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಜನತೆಯೂ ಕೂಡ ಅವರ ಒಂದು ಪರವಾಗಿ ಯಾಕಂದ್ರೆ ಬಾಬಾ ಸಾಹೇಬ್ ಪಟ್ಟಂತ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಕೂಡ ಹೋಗ್ತಾ ಇದೀವಿ. ಎಲ್ಲರೂ ಕೂಡ ಎಲ್ಲ ಜಾತಿ ಈ ಒಂದು ಜಾತಿಯ ಎಲ್ಲಾ ಜನಾಂಗ ಕೂಡ ಅವರು ಸಂವಿಧಾನ ಪಟ್ಟಿದ್ರೆ ಎಲ್ಲರೂ ಕೂಡ ಅವರನ್ನ ಸ್ಮರಣೆ ಮಾಡಿ ಅವರ ಜಯಂತಿಯನ್ನು ಆಚರಿಸಿ ತಮ್ಮಲ್ಲಿ ನಾಗರಾಜ ಅಂತ ನಿವೃತ್ತಿ ನೌಕರ. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ಮಾಡದೇ ಇದ್ರೆ ನಾವು ಸ್ವತಂತ್ರವಾಗಿ ಶಿಕ್ಷಣ ಕೊಡ್ತೇವೆ, ಸಮಾಜದಲ್ಲಿ ಬಾಳಕ್ಕಾಗಿಲ್ಲ. ಇವತ್ತೆಲ್ಲ ಹನ್ನೆರಡಾಗಿ ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ. ಈ ಯಳಂದೂರು ಗೌತಮರಲ್ಲಿ ಎಲ್ಲ ಜನಾಂಗ ಸಹಕಾರ ಕೊಟ್ಟು ಮುಖ್ಯಮಂತ್ರಿ ಕಾರ್ಯಕ್ರಮ ಎಲ್ಲರೂ 130 ನಾವು ಹೆಚ್ಚಿನ ಭಾಗವಹಿಸಿ ಅದನ್ನು ಧೈರ್ಯವಾಗಿ ಅನ್ನೋದು ನಮ್ಮ ಆಸ. ಅವ್ರು ಏನು ನಮ್ಗೆ ಮಹಿಳೆಯರು ಮುಂದಾಗಿ ಅಂತ ನಮ್ಮಿದ್ದಾರೆ. ಆ ರೀತಿ ನಾವು ಮುಂದೆ ಬರಬೇಕು. ಹಿಂದೆ ಮಹಿಳೆಯರು ನಾವು ಮನೆಯಲ್ಲೇ ಇರ್ತಿದ್ರು, ನಾವು ಹೊರಗಡೆ ಎಲ್ಲೂ ಅಂಬೇಡ್ಕರ್ ಅವರು ನಮ್ಮನ್ನ ಮಹಿಳೆಯರೆಲ್ಲ ಬಂದು ನಮ್ಮ ಹೊರಗಡೆ ಎಲ್ಲ ಮಹಿಳೆಯರು ಒಂದೇ, ಮಹಿಳೆಯ ಜೆಂಟ್ಸ್ ಎಲ್ಲ ಒಂದೇ ಸಮಾನತೆ ಅಂತ ನಮ್ಮನ್ನ ಸಮಾನತೆ ಕೊಟ್ಟವ್ರಿಗೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ಗೆ ಜೈ. ಈ ದಿನ ನಾವು ಒಂದು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಈ 135ನೇ ಜಯಂತಿ ಉದ್ದೇಶ ಏನಪ್ಪ ಅಂದ್ರೆ ನಾವೆಲ್ಲ ಹಿರಿಯರು ಮತ್ತೆ ಯುವಕರು ಸೇರ್ಕೊಂಡು ಮತ್ತೆ ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಜಾಗೃತಿ ಮಾಡುವ ಜೊತೆಗೆ ನಮ್ಮ ಹಿರಿಯರಂತ ಸಾಹು ಮಹಾರಾಜ್ ಮತ್ತು ನಳವಡಿ ಕೃಷ್ಣ ಒಡೆಯರು ಮತ್ತೆ ಪುಲೆ ಅವರು, ಅದ್ರ ಜೊತೆಗೆ ನಮ್ಗೆ ಪೆರಿಯಾರ್ ಅವರ ಒಂದು ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಅವೆಲ್ಲವೂ ಸಹ ಅವರೊಂದು ಭಾವಚಿತ್ರಗಳನ್ನ ನಾವು ನಮ್ಮ ಬೀದಿಯ ಮುಂದೆ ಅಳವಡಿಸಿ ಹಾಗೆ ಒಂದು ದೀಪಾಲಂಕಾರ ಮಾಡಿ ಅದ್ರ ಜೊತೆಗೆ ಆ ನೀಲಿ ಶಾಲನ್ನ ಹಾಕೊಂಡು ನಾವು ಈ ಒಂದು ಯಳಂದೂರು ಟೌನ್ ನಾವು ಈ ದಿನ ಒಂದು ನೀಲಿಮಯ ಮಾಡ್ಬಿಟ್ಟಿದೀವಿ. ಬಾಬಾ ಸಾಹೇಬ್ ಅವರ ಸಿದ್ಧಾಂತಗಳು ಆದರ್ಶಗಳು ಪ್ರತಿಯೊಂದು ಪ್ರಪಂಚಕ್ಕೆ ಅದು ನಮ್ಮ ಬಾಬಾ ಸಾಹೇಬ್ ಜಯಂತಿ ಕೇವಲ ಒಂದು ಜಾತಿ ಸೀಮಿತವಾದ ಜಯಂತಿ ಅಲ್ಲ, ಇದು ಇಡೀ ಪ್ರಪಂಚವೇ ಆಚರಿಸುವಂತ ಒಂದು ಜಯಂತಿ ಆಗಿದೆ. ಇಂಥ ಜಯಂತಿಯನ್ನ ಆಚರಿಸಿರೋದು ಅದು ನಮ್ಮ ಜಸ್ಟ್ ಇದು ಇವಾಗ ಆಚರಣೆ ಮಾಡ್ತಿರೋದು ನಮ್ಮ ಯಳಂದೂರು ಟೌನ್ ಇಂದ ಮಾತ್ರ, ಅದು ನಮ್ಮ ಗೌತಮ್ ಬಡಾವಣೆ ಮಾತ್ರ ಆಚರಣೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲೂ ಸಹ ಈ ಒಂದು ಜಯಂತಿ ಅದ್ದೂರಿಯಾಗಿ ಆಚರಣೆ ಇರುತ್ತೆ. ಈ ಮೂಲಕ ಜೈ ಭೀಮ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್.